ಇರಾನ್ ಇಸ್ರೇಲ್ ಅಮೆರಿಕ ಘನಘೋರ ಯುದ್ಧದಿಂದಾಗಿ ಹಾವೇರಿ ಕ್ರೀಡಾ ವಸತಿ ನಿಲಯಕ್ಕೆ ಯುದ್ಧದ ಬಿಸಿ ತಟ್ಟಿದೆ. ಕ್ರೀಡಾ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಎದುರಾಗಿದೆ. ವಸತಿ ನಿಲಯದಲ್ಲಿ ಸಿಲಿಂಡರ್ ಪೂರೈಕೆ ವ್ಯತ್ಯಯವಾಗಿದೆ. ಪಾರಂಪರಿಕ ಸೌದೆ ಒಲೆಯಲ್ಲಿ ಅಡಿಗೆ ಪ್ರಾರಂಭ ಮಾಡಿದ್ದಾರೆ. ಒಲೆಯಲ್ಲಿ ಅಡಿಗೆ ತಯಾರಿಸ್ತಾ ಇರುವಂತಹ ಸಿಬ್ಬಂದಿ ಕ್ರೀಡಾ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ವಸತಿ ನಿಲಯದಲ್ಲಿ ಸಿಲಿಂಡರ್ ಪೂರೈಕೆ ವ್ಯತ್ಯಯವಾಗಿದೆ. ಹೀಗಾಗಿ ಪಾರಂಪರಿಕವಾಗಿ ಈ ಸೌದೆ ಒಲೆಯಲ್ಲಿ ಅಡುಗೆಯನ್ನ ಮಾಡ್ತಾ ಇರೋದು. ಹಾವೇರಿ ದೃಶ್ಯವನ್ನ ಗಮನಿಸ್ತಾ ಇದ್ದಾರೆ. ಒಲೆಯಲ್ಲೇ ಇದೀಗ ಅಡುಗೆಯನ್ನ ತಯಾರು ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಗ್ಯಾಸ್ ವ್ಯತ್ಯಯ ಉಂಟಾಗಿದೆ. ಹೀಗಾಗಿ ಹಾವೇರಿ ಜಿಲ್ಲೆಗೂ ಕೂಡ ಇದು ಬಿಸಿ ತಟ್ಟಿರೋದು. ಅಲ್ಲಿರುವಂತಹ ಸಿಬ್ಬಂದಿಗಳು ಈ ಸೌದೆ ಒಲೆಯಲ್ಲಿ ಅಡುಗೆಯನ್ನ ಮಾಡಿ ಬಡಿಸ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ರಾಜ್ಯದ ಬಹುತೇಕ ಭಾಗದಲ್ಲಿ ಸಿಲಿಂಡರ್ ವ್ಯತ್ಯಯ ಉಂಟಾಗ್ತಾ ಇದೆ. ಈ ಸೌದೆಯ ಮೊರೆ ಹೋಗಿದ್ದಾರೆ ಸಾಕಷ್ಟು ಜನ. ಹಾಸ್ಟೆಲ್ ಮಕ್ಕಳಿಗೆ ತಟ್ಟಿರುವಂತದ್ದು ಸದ್ಯಕ್ಕೆ ಪ್ರತಿದಿನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಲ್ಲಿ ಒಂದಿಷ್ಟು ಶಾಲೆಗಳಿಗೆ ಹೋಗಿದ್ವಿ. ಶಾಲೆಗಳಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಂತಹ ಸಿಲಿಂಡರ್ಗಳು ಇವತ್ತು ಅಥವಾ ನಾಳೆಗೆ ಖಾಲಿ ಆಗುತ್ತೆ ಅನ್ನೋ ಸುದ್ದಿನ ಬಿತ್ತರಿಸಿದ್ವಿ. ಆದ್ರೆ ಇದೀಗ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ ನಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಅಂದ್ರೆ ಕ್ರೀಡಾ ಇಲಾಖಾ ಹಾಸ್ಟೆಲ್ ವಿದ್ಯಾರ್ಥಿಗಳು ಸದ್ಯಕ್ಕೆ ಊಟಕ್ಕಾಗಿ ಪರದಾಡುವ ಪರಿಸ್ಥಿತಿ. ಯಾಕಂದ್ರೆ ಇಲ್ಲಿ ಟೆಂಡರ್ ಯಾದಗಿರಿ ಮೂಲದ ವ್ಯಕ್ತಿಗೆ ಟೆಂಡರ್ ಆಗಿದೆ. ಆ ವ್ಯಕ್ತಿ ಸಾಮಗ್ರಿಗಳನ್ನ ತಂದುಕೊಟ್ಟ, ಆದ್ರೆ ಅಡಿಗೆ ಮಾಡುವ ಅನಿಲ ಸಮಸ್ಯೆಯನ್ನ ತಲೆ ಹಾಕೊಳ್ಳೇ ಇಲ್ಲ. ಯಾವೊಬ್ಬ ವ್ಯಕ್ತಿಯೂ ಕೂಡ ಆ ಟೆಂಡರ್ ದಾರನ ಪರವಾಗಿರುವಂತೂ ಈ ಹಾಸ್ಟೆಲ್ ಬಳಿ ಬಂದಿಲ್ಲ. ಸದ್ಯಕ್ಕೆ ಇಲ್ಲಿ ವಿದ್ಯಾರ್ಥಿಗಳು ಊಟಕ್ಕಾಗಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಶಾಲೆಗಳಲ್ಲಿ ಮಧ್ಯಾಹ್ನ ಊಟ ಕೊಡದೇ ಇದ್ರು ಮಕ್ಕಳು ಮನೆಗೆ ಹೋಗಿ ಊಟ ಮಾಡ್ತಾರೆ. ಆದ್ರೆ ಇಲ್ಲಿ ಹಾಸ್ಟೆಲ್ ಇರುವಂತ ಮಕ್ಕಳಿಗೆ ತಂದೆ ತಾಯಿ ಊರಲ್ಲಿರ್ತಾರೆ. ಎಲ್ಲೋ ಯಾವುದೋ ಊರಿಂದ ದೂರದ ಊರುಗಳಿರುವಂತಹ ಮಕ್ಕಳು ಹಾಸ್ಟೆಲ್ ಇರ್ತಾರೆ. ಸದ್ಯಕ್ಕೆ ಈಗ ಸಾಂಬಾರ್ ಮಾಡಲಾಗ್ತಾ ಇದೆ. ನಿತ್ಯ ಮಕ್ಕಳಿಗೆ ಇಲ್ಲಿ ನಾನ್ ವೆಜ್ ನೀಡಲಾಗ್ತದೆ. ಒಂದ್ ಕಡೆಗೆ ಅನ್ನ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸೌದೆ ಒಲೆ ಅಂದ್ರೆ ಸದ್ಯಕ್ಕೆ ಸಿಲಿಂಡರ್ ಖಾಲಿ ಆಗಿದ್ರಿಂದ ಖೋಖೋ ಆಡುವಂತಹ ಕಂಬವನ್ನ ಅಂದ್ರೆ ಮುರಿದಿತ್ತಂತೆ, ಅದೇ ಕಂಬವನ್ನ ಇಟ್ಟು ಇದೀಗ ಬೆಂಕಿ ಹಾಕ್ತಾ ಇದ್ದಾರೆ. ಹಳ್ಳಿಗಳಿಂದ ನೋಡ್ತಾ ಇರಬಹುದು. ಖೋಖೋ ಕಬಡ್ಡಿ ಆಡುವಂತಹ ಏನು ಕಂಬ ಇರುತ್ತೆ ಆ ಕಂಬವನ್ನು ಹಾಕಿ ಸದ್ಯಕ್ಕೆ ಈಗ ಒಲೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಚಪಾತಿ ರೆಡಿ ಮಾಡ್ತಾ ಇದ್ದಾರೆ ಮಕ್ಕಳಿಗಾಗಿ. ಈಗಾಗಲೇ ಶಾಲಾ ಮಕ್ಕಳಿಗೆ ಗ್ಯಾಸ್ ಆಗಿದ್ರೆ ಅಷ್ಟೊತ್ತಿಗೆ ಅಡಿಗೆ ಆಗಿರ್ತಿತ್ತು. ಊಟ ಮಾಡಿ ಮಕ್ಕಳು ಮಲಗ್ತಿದ್ವೋ ಏನೋ. ಆದ್ರೆ ಸದ್ಯಕ್ಕೆ ಈ ಯುದ್ಧ ಭೀತಿಯಿಂದ ಒಂದೆಡೆ ಸಿಲಿಂಡರ್ ಸಿಗೋ ಸಮಸ್ಯೆ ಆದ್ರೆ ಮತ್ತೊಂದೆಡೆ ಇದೀಗ ಹಾಸ್ಟೆಲ್ನ ವಾರ್ಡನ್ ಅಥವಾ ಏನು ಅವ್ರಿಗೆ ಸಂಬಂಧಪಟ್ಟಂತ ಅಧಿಕಾರಿ ಇರ್ತಾರೆ ಅಥವಾ ಟೆಂಡರ್ದಾರ್ ಇರ್ತಾರೆ, ಇರಬೇಕಾಗಿತ್ತು. ಅವರೆಲ್ಲ ಮೇಡಮ್ ಜೊತೆ ಮಾತಾಡ ಹೋಗ್ತೀನಿ. ಮೇಡಮ್, ಈಗ ಪ್ರಮುಖವಾಗಿ ತಾವು ಏನು ಹುದ್ದೆ ನಿರ್ವಹಿಸ್ತೀರಿ? ಸರ್, ನಾನು ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಒಲೆ ಮೇಲೆ ಅಡಿಗೆ ಮಾಡೋ ಕೆಲಸ ಮಾಡ್ತಿದ್ರಿ, ಮಕ್ಕಳು ಸಮಯ ಆಗ್ತಾ ಬಂತು, ಏನ್ ಹೇಳ್ತೀರಿ ಬಗ್ಗೆ? ಸರ್, ಟೆಂಡರ್ದಾರರು ಚಿಕನ್, ಮೊಟ್ಟೆ, ಬಾಳೆಹಣ್ಣು ಮತ್ತೆ ತರಕಾರಿ ಫ್ರೆಶ್ ಆಗಿ ದಿನನಿತ್ಯ ಅವರೇ ಸಪ್ಲೈ ಮಾಡ್ತಾರೆ. ಅದ್ರದ್ದು ಯಾವ್ದು ಪ್ರಾಬ್ಲಮ್ ಇಲ್ಲ. ನಮ್ಗೆ ಏನ್ ಕೇಳಿದ್ರು ಅಂಗಡಿಯಿಂದ ಬರುತ್ತೆ, ಅವರು ಪೇ ಮಾಡ್ತಾರೆ. ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಹಾಗೇನೆ ಸಿಲಿಂಡರ್ನು ಒಬ್ಬ ಕಸ್ಟಮರ್ ತಂದು ಕೊಡ್ತಾ ಇದ್ದ. ಈಗ ನಿನ್ನೆ ರಾತ್ರಿ ನಮ್ಗೆ ಖಾಲಿ ಆಯ್ತು. ಫೋನ್ ಮಾಡಿದಾಗ ಇಲ್ಲ ಮೇಡಮ್ 2 ದಿನ ಆಗುತ್ತೆ, ವೇಟ್ ಮಾಡಿ ಅಂದ. ನಾವು ಟೆಂಡರ್ದಾರರಿಗೆ ಕಾಲ್ ಮಾಡಿದಾಗ ಅವರು ಟ್ರೈ ಮಾಡಿದ್ದಾರೆ. ಹೇಗಾರ ಮಾಡಿ ಸಪ್ಲೈ ಮಾಡಪ್ಪ ಅಂತ ಹೇಳಿದ್ದಾರೆ. ಇಲ್ಲ ಸರ್, ಸಾರಿ, 1-2 ದಿನ ವೇಟ್ ಮಾಡಿ ಅಂತ ಹೇಳಿದ್ದಾನೆ. ನಾವು ತಕ್ಷಣಕ್ಕೆ ಮಕ್ಕಳಿಗೆ ಮತ್ತೆ ಊಟ ನಿಲ್ಸಕ್ಕಾಗಲ್ಲ ಅಂತ ನಿನ್ನೆ ರಾತ್ರಿಯಿಂದ ಕೊಡ್ತಾ ಇದ್ದೀವಿ ಸರ್. ಯಾವುದನ್ನು ಮಿಸ್ ಮಾಡಿಲ್ಲ. ಚಿಕನ್, ಚಪಾತಿ, ಅನ್ನ, ಸಾಂಬಾರ್. ವಿದ್ಯಾರ್ಥಿಗಳು ಮಾತಾಡ್ಸೋ ಪ್ರಯತ್ನ ಮಾಡ್ತಾರೆ. ಈಗ ಎಷ್ಟು ದಿನ ಆಯ್ತು ಅಡಿಗೆ ಈ ರೀತಿ ಮಾಡಕ್ ಸ್ಟಾರ್ಟ್ ಮಾಡಿ? ದಿನ ಊಟಕ್ಕೆ ಏನೇನು ಕೊಡ್ತಾರ? ಚೆನ್ನಾಗಿರತ್ತ? ನಿನ್ನೆ ರಾತ್ರಿಯಿಂದ ಈ ಟೈಪ್ ಅಡಿಗೆ ಮಾಡ್ತಾ ಇದಾರೆ. ಊಟ ಎಲ್ಲ ಚೆನ್ನಾಗಿರುತ್ತೆ. ಕರೆಕ್ಟ್ ಟೈಮಿಗೆ ಕೊಡ್ತಾರೆ. ಏನೋ 10-15 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಗ್ಯಾಸ್ ಒಳಗಡೆ ದಿನ ಎಷ್ಟು ಊಟ ಮಾಡ್ತಿದ್ರಿ? ಗ್ಯಾಸ್ ಆದ್ರೂ ಈ ಕರೆಕ್ಟ್ 7:30-8 ಗಂಟೆಗೆ ಊಟ ಮಾಡ್ತಿದ್ವಿ. ಟೈಮ್ ಎಷ್ಟಾಯ್ತು ಈಗ? ಸಮಯ ಆಯ್ತು, ಊಟ ಸಮಯ ಆಗೋಯ್ತು. ಸಮಯ ಆಯ್ತು. ಆದ್ರೆ 10 ನಿಮಿಷ ಏನೋ ಹೆಚ್ಚು ಕಮ್ಮಿ ಆಗ್ಬೋದು. ಅಂದ್ರೆ ಒಲೆ ಆಗುತ್ತಲ್ಲ, ಲೇಟ್ ಆಗುತ್ತೆ ಸ್ವಲ್ಪ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳುಗಳು ಕೂಡ ಇದಾರೆ. ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಒಂದು ಆಟೋಟಪಗಳಲ್ಲಿ ಆಡಿರ್ತಾರೆ, ಹಸುವಾಗಿರುತ್ತೆ, ಮನೆಗೆ ಬಂದಿರ್ತಾರೆ. ಇದೆಲ್ಲ ಆದ್ರೂ ಕೂಡ ಮಕ್ಕಳಿಗೆ ಊಟ ಸಿಗಬೇಕಿತ್ತು. ಸಿಲಿಂಡರ್ನ ಸಮಸ್ಯೆ ಒಂದರೇ ಆದ್ರೆ ಸರಿಯಾದ ಸಮಯಕ್ಕೆ ವಿದ್ಯಾರ್ಥಿಗಳ ಈ ಹಾಸ್ಟೆಲ್ಗೆ ಬಂದು ಆ ಸಿಲಿಂಡರ್ ನ ಕೊಡದೇ ಇರೋ ಕಾರಣದಿಂದಾಗಿ ಅಡುಗೆ ಕೂಡ ಆಗ್ತಾ ಇದೆ. ವ್ಯವಸ್ಥಾಪಕರು ಏನ್ ಮಾಡಬೇಕು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಸಿಲಿಂಡರ್ ಸಮಸ್ಯೆ ಅಂತೂ ಆಗ್ತಾ ಇದೆ. ಯುದ್ಧದ ಭೀತಿ ಇನ್ನೊಂದು ನಿಂತು ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಊಟ ಉಪಚಾರ ಸಿಗಲಿ ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್ ಇಸ್ರೇಲ್ ಅಮೆರಿಕ ಘನಘೋರ ಯುದ್ಧದಿಂದಾಗಿ ಹಾವೇರಿ ಕ್ರೀಡಾ ವಸತಿ ನಿಲಯಕ್ಕೆ ಯುದ್ಧದ ಬಿಸಿ ತಟ್ಟಿದೆ. ಕ್ರೀಡಾ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಎದುರಾಗಿದೆ. ವಸತಿ ನಿಲಯದಲ್ಲಿ ಸಿಲಿಂಡರ್ ಪೂರೈಕೆ ವ್ಯತ್ಯಯವಾಗಿದೆ. ಪಾರಂಪರಿಕ ಸೌದೆ ಒಲೆಯಲ್ಲಿ ಅಡಿಗೆ ಪ್ರಾರಂಭ ಮಾಡಿದ್ದಾರೆ. ಒಲೆಯಲ್ಲಿ ಅಡಿಗೆ ತಯಾರಿಸ್ತಾ ಇರುವಂತಹ ಸಿಬ್ಬಂದಿ ಕ್ರೀಡಾ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ವಸತಿ ನಿಲಯದಲ್ಲಿ ಸಿಲಿಂಡರ್ ಪೂರೈಕೆ ವ್ಯತ್ಯಯವಾಗಿದೆ. ಹೀಗಾಗಿ ಪಾರಂಪರಿಕವಾಗಿ ಈ ಸೌದೆ ಒಲೆಯಲ್ಲಿ ಅಡುಗೆಯನ್ನ ಮಾಡ್ತಾ ಇರೋದು. ಹಾವೇರಿ ದೃಶ್ಯವನ್ನ ಗಮನಿಸ್ತಾ ಇದ್ದಾರೆ.
ಒಲೆಯಲ್ಲೇ ಇದೀಗ ಅಡಿಗೆಯನ್ನ ತಯಾರು ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಗ್ಯಾಸ್ ವ್ಯತ್ಯಯ ಉಂಟಾಗಿದೆ. ಹೀಗಾಗಿ ಹಾವೇರಿ ಜಿಲ್ಲೆಗೂ ಕೂಡ ಇದು ಬಿಸಿ ತಟ್ಟಿರೋದು. ಅಲ್ಲಿರುವಂತಹ ಸಿಬ್ಬಂದಿಗಳು ಈ ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಮಾಡಿ ಬಡಿಸ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ರಾಜ್ಯದ ಬಹುತೇಕ ಭಾಗದಲ್ಲಿ ಸಿಲಿಂಡರ್ ವ್ಯತ್ಯಯ ಉಂಟಾಗ್ತಾ ಇದೆ. ಈ ಸೌದೆಯ ಮೊರೆ ಹೋಗಿದ್ದಾರೆ ಸಾಕಷ್ಟು ಜನ. ಹಾಸ್ಟೆಲ್ ಮಕ್ಕಳಿಗೆ ತಟ್ಟಿರುವಂತದ್ದು ಸದ್ಯಕ್ಕೆ ಪ್ರತಿದಿನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಲ್ಲಿ ಒಂದಿಷ್ಟು ಶಾಲೆಗಳಿಗೆ ಹೋಗಿದ್ವಿ. ಶಾಲೆಗಳಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಂತಹ ಸಿಲಿಂಡರ್ಗಳು ಇವತ್ತು ಅಥವಾ ನಾಳೆಗೆ ಖಾಲಿ ಆಗುತ್ತೆ ಅನ್ನೋ ಸುದ್ದಿನ ಬಿತ್ತರಿಸಿದ್ವಿ. ಆದ್ರೆ ಇದೀಗ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ ನಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಅಂದ್ರೆ ಕ್ರೀಡಾ ಇಲಾಖಾ ಹಾಸ್ಟೆಲ್ ವಿದ್ಯಾರ್ಥಿಗಳು ಸದ್ಯಕ್ಕೆ ಊಟಕ್ಕಾಗಿ ಪರದಾಡುವ ಪರಿಸ್ಥಿತಿ. ಯಾಕಂದ್ರೆ ಇಲ್ಲಿ ಟೆಂಡರ್ ಯಾದಗಿರಿ ಮೂಲದ ವ್ಯಕ್ತಿಗೆ ಟೆಂಡರ್ ಆಗಿದೆ. ಆ ವ್ಯಕ್ತಿ ಸಾಮಗ್ರಿಗಳನ್ನು ತಂದುಕೊಟ್ಟ, ಆದ್ರೆ ಅಡಿಗೆ ಮಾಡುವ ಅನಿಲ ಸಮಸ್ಯೆಯನ್ನ ತಲೆ ಹಾಕೊಳ್ಳೇ ಇಲ್ಲ. ಯಾವೊಬ್ಬ ವ್ಯಕ್ತಿಯೂ ಕೂಡ ಆ ಟೆಂಡರ್ದಾರನ ಪರವಾಗಿರುವಂತ ಈ ಹಾಸ್ಟೆಲ್ ಬಳಿ ಬಂದಿಲ್ಲ. ಸದ್ಯಕ್ಕೆ ಇಲ್ಲಿ ವಿದ್ಯಾರ್ಥಿಗಳು ಊಟಕ್ಕಾಗಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಶಾಲೆಗಳಲ್ಲಿ ಮಧ್ಯಾಹ್ನ ಊಟ ಕೊಡದೇ ಇದ್ರು ಮಕ್ಕಳು ಮನೆಗೆ ಹೋಗಿ ಊಟ ಮಾಡ್ತಾರೆ. ಆದ್ರೆ ಇಲ್ಲಿ ಹಾಸ್ಟೆಲ್ ಇರುವಂತ ಮಕ್ಕಳಿಗೆ ತಂದೆ ತಾಯಿ ಊರಲ್ಲಿ ಇರ್ತಾರೆ. ಎಲ್ಲೋ ಯಾವುದೋ ಊರಿಂದ ದೂರದ ಊರುಗಳಿರುವಂತಹ ಮಕ್ಕಳು ಹಾಸ್ಟೆಲ್ ಇರ್ತಾರೆ. ಸದ್ಯಕ್ಕೆ ಈಗ ಸಾಂಬಾರ್ ಮಾಡಲಾಗ್ತಾ ಇದೆ. ನಿತ್ಯ ಮಕ್ಕಳಿಗೆ ಇಲ್ಲಿ 40 ಜನ ನೀಡಲಾಗ್ತದೆ. ಒಂದ್ ಕಡೆಗೆ ಅನ್ನ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸೌದೆ ಒಲೆ ಅಂದ್ರೆ ಸದ್ಯಕ್ಕೆ ಸಿಲಿಂಡರ್ ಖಾಲಿ ಆಗಿದ್ರಿಂದ ಖೋಖೋ ಆಡುವಂತಹ ಕಂಬವನ್ನ ಅಂದ್ರೆ ಮುರಿದಿತ್ತಂತೆ, ಅದೇ ಕಂಬವನ್ನ ಇಟ್ಟು ಇದೀಗ ಬೆಂಕಿ ಹಾಕ್ತಾ ಇದ್ದಾರೆ. ಹಳ್ಳಿ ನೋಡ್ತಾ ಇರಬಹುದು, ಖೋಖೋ ಕಬಡ್ಡಿ ಆಡುವಂತಹ ಏನು ಕಂಬ ಇರುತ್ತೆ ಆ ಕಂಬವನ್ನು ಹಾಕಿ ಸದ್ಯಕ್ಕೆ ಈಗ ಒಲೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಚಪಾತಿ ರೆಡಿ ಮಾಡ್ತಾ ಇದ್ದಾರೆ ಮಕ್ಕಳಿಗಾಗಿ. ಈಗಾಗಲೇ ಶಾಲಾ ಮಕ್ಕಳಿಗೆ ಗ್ಯಾಸ್ ಆಗಿದೆ, ಅಷ್ಟೊತ್ತಿಗೆ ಅಡಿಗೆ ಆಗಿರ್ತಿತ್ತು, ಊಟ ಮಾಡಿ ಮಕ್ಕಳು ಮಲಗ್ತಿದ್ವೋ ಏನೋ. ಆದ್ರೆ ಸದ್ಯಕ್ಕೆ ಈ ಯುದ್ಧ ಭೀತಿಯಿಂದ ಒಂದೆಡೆ ಸಿಲಿಂಡರ್ ಸಿಗೋ ಸಮಸ್ಯೆ ಆದ್ರೆ ಮತ್ತೊಂದೆಡೆ ಇದೀಗ ಹಾಸ್ಟೆಲ್ನ ವಾರ್ಡನ್ ಅಥವಾ ಏನು ಅವ್ರಿಗೆ ಸಂಬಂಧಪಟ್ಟಂತ ಅಧಿಕಾರಿ ಇರ್ತಾರೆ ಅಥವಾ ಟೆಂಡರ್ದಾರ್ ಇರ್ತಾರೆ, ಇರಬೇಕಾಗಿತ್ತು. ಅವರಿಲ್ಲ. ಮೇಡಮ್ ಜೊತೆ ಮಾತಾಡ ಹೋಗ್ತೀನಿ. ಮೇಡಮ್, ಈಗ ಪ್ರಮುಖವಾಗಿ ತಾವು ಏನು ಹುದ್ದೆ ನಿರ್ವಹಿಸ್ತೀರಿ? ಸರ್, ನಾನು ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೇಡಮ್, ಒಲೆ ಮೇಲೆ ಅಡಿಗೆ ಮಾಡೋ ಕೆಲಸ ಮಾಡ್ತಿದ್ರಿ, ಮಕ್ಕಳು ಸಮಯ ಆಗ್ತಾ ಬಂತು, ಏನ್ ಹೇಳ್ತೀರಿ ಬಗ್ಗೆ? ಸರ್, ಟೆಂಡರ್ದಾರರು ಚಿಕನ್, ಮೊಟ್ಟೆ, ಬಾಳೆಹಣ್ಣು ಮತ್ತೆ ತರಕಾರಿ ಫ್ರೆಶ್ ಆಗಿ ದಿನನಿತ್ಯ ಅವರೇ ಸಪ್ಲೈ ಮಾಡ್ತಾರೆ. ಅದ್ರದ್ದು ಯಾವ್ದು ಪ್ರಾಬ್ಲಮ್ ಇಲ್ಲ. ನಮ್ಗೆ ಏನ್ ಕೇಳಿದ್ರು ಅಂಗಡಿಯಿಂದ ಬರುತ್ತೆ, ಅವರು ಪೇ ಮಾಡ್ತಾರೆ. ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಹಾಗೇನೆ ಸಿಲಿಂಡರ್ನು ಒಬ್ಬ ಕಸ್ಟಮರ್ ತಂದು ಕೊಡ್ತಾ ಇದ್ದ. ಈಗ ನಿನ್ನೆ ರಾತ್ರಿ ನಮ್ಗೆ ಖಾಲಿ ಆಯ್ತು. ಫೋನ್ ಮಾಡಿದಾಗ ಇಲ್ಲ ಮೇಡಮ್, 2 ದಿನ ಆಗುತ್ತೆ, ವೇಟ್ ಮಾಡಿ ಅಂದ. ನಾವು ಟೆಂಡರ್ದಾರರಿಗೆ ಕಾಲ್ ಮಾಡಿದಾಗ ಅವರು ಟ್ರೈ ಮಾಡಿದ್ದಾರೆ. ಹೇಗಾರ ಮಾಡಿ ಸಪ್ಲೈ ಮಾಡಪ್ಪ ಅಂತ ಹೇಳಿದ್ದಾರೆ. ಇಲ್ಲ ಸರ್, ಸಾರಿ, ಒಂದ್ 2 ದಿನ ವೇಟ್ ಮಾಡಿ ಅಂತ ಹೇಳಿದಾನೆ. ನಾವು ತಕ್ಷಣಕ್ಕೆ ಮಕ್ಳಿಗೆ ಮತ್ತೆ ಊಟ ನಿಲ್ಸಕ್ಕಾಗಲ್ಲ ಅಂತ ನಿನ್ನೆ ರಾತ್ರಿಯಿಂದ ಕೊಡ್ತಾ ಇದ್ದೀವಿ ಸರ್. ಯಾವುದನ್ನು ಮಿಸ್ ಮಾಡಿಲ್ಲ. ಚಿಕನ್, ಚಪಾತಿ, ಅನ್ನ, ಸಾಂಬಾರ್. ವಿದ್ಯಾರ್ಥಿಗಳು ಮಾತ್ರ ಪ್ರಯತ್ನ ಮಾಡ್ತಾರೆ. ಈಗ ಎಷ್ಟು ದಿನ ಅಡಿಗೆ ಈ ರೀತಿ ಮಾಡಕ್ ಸ್ಟಾರ್ಟ್ ಮಾಡಿ ದಿನ ಊಟಕ್ಕೆ ಏನೇನು ಕೊಡ್ತಾರ? ಚೆನ್ನಾಗಿರುತ್ತಾ? ನಿನ್ನೆ ರಾತ್ರಿಯಿಂದ ಈ ಟೈಪ್ ಅಡಿಗೆ ಮಾಡ್ತಾ ಇದಾರೆ. ಊಟ ಎಲ್ಲ ಚೆನ್ನಾಗಿರುತ್ತೆ. ಕರೆಕ್ಟ್ ಟೈಮಿಗೆ ಕೊಡ್ತಾರೆ. ಏನೋ 10-15 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಗ್ಯಾಸ್ ಒಳಗಡೆ ದಿನ ಎಷ್ಟು ಗಂಟೆ ಊಟ ಮಾಡ್ತಿದ್ರಿ? ಗ್ಯಾಸ್ ಆದ್ರೂ ಈ ಕರೆಕ್ಟ್ 7:30-8 ಗಂಟೆಗೆ ಊಟ ಮಾಡ್ತಿದ್ವಿ. ಟೈಮ್ ಎಷ್ಟಾಯ್ತು ಈಗ? ಸಮಯ ಆಯ್ತು, ಊಟ ಸಮಯ ಆಗೋಯ್ತು. ಸಮಯ ಆಯ್ತು, ಆದ್ರೆ 10 ನಿಮಿಷ ಏನೋ ಹೆಚ್ಚು ಕಮ್ಮಿ ಆಗ್ಬೋದು. ಅಂದ್ರೆ ಒಲೆ ಆಗುತ್ತಲ್ಲ, ಲೇಟ್ ಆಗುತ್ತೆ ಸ್ವಲ್ಪ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳುಗಳು ಕೂಡ ಇದಾರೆ. ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಒಂದು ಆಟೋಟಪಗಳಲ್ಲಿ ಆಡಿರ್ತಾರೆ, ಹಸುವಾಗಿರುತ್ತೆ, ಮನೆ ಬಂದಿರ್ತಾರೆ. ಇದೆಲ್ಲ ಆದ್ರೂ ಕೂಡ ಮಕ್ಕಳಿಗೆ ಊಟ ಸಿಗಬೇಕಿತ್ತು. ಸಿಲಿಂಡರ್ನ ಸಮಸ್ಯೆ ಒಂದರೇ ಆದರೆ ಸರಿಯಾದ ಸಮಯಕ್ಕೆ ವಿದ್ಯಾರ್ಥಿಗಳ ಈ ಹಾಸ್ಟೆಲ್ಗೆ ಬಂದು ಆ ಸಿಲಿಂಡರ್ ನ ಕೊಡದೇ ಇರೋ ಕಾರಣದಿಂದಾಗಿ ಅಡಿಗೆ ಕೂಡ ಆಗ್ತಾ ಇದೆ. ವ್ಯವಸ್ಥಾಪಕರು ಏನ್ ಮಾಡಬೇಕು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಸಿಲಿಂಡರ್ ಸಮಸ್ಯೆ ಅಂತೂ ಆಗ್ತಾ ಇದೆ. ಯುದ್ಧದ ಭೀತಿ ನಿಂತು ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಊಟ ಉಪಚಾರ ಸಿಗಲಿರೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ.